ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಭಾಷೆಯ ಬಗೆಗೆ ನೋಡ್ತಾ ಹೋಗೋಣ. ಭಾಷೆ ಎಂದರೆ ಏನು, ಅವುಗಳ ಸ್ವರೂಪ ಲಕ್ಷಣಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಬರ್ಬೋದು. ಈಗ ನಾವು ಭಾಷೆ ಅಂದರೆ ಏನು ಅನ್ನುವಂಥದ್ದು ನೋಡೋಣ. ಹಾಗೆ ಅದರ ಸ್ವರೂಪ ಲಕ್ಷಣಗಳು ಮತ್ತು ಮಹತ್ವವನ್ನು ಕುರಿತು ನೋಡ್ತಾ ಹೋಗೋಣ. ಈ ಭಾಷೆ ಅಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮನುಷ್ಯ ಯಾವತ್ತೂ ಕೂಡ ಸಮಾಜ ಜೀವಿ. ಆತ ಸಮಾಜದಲ್ಲಿ ವಾಸ ಮಾಡಬೇಕಾಗಿರುವುದರಿಂದ ಆತ ಸಾಮಾನ್ಯವಾಗಿ ತನ್ನ ಸಮಾಜದ ಇತರರೊಡನೆ ವ್ಯವಹರಿಸಬೇಕಾಗಿ ಬರ್ತದೆ. ಅಂದರೆ ಒಬ್ಬನೇ ಕೂತ್ಕೊಂಡಾಗ ಮಾತನಾಡಬೇಕಾಗಿಲ್ಲ, ಯಾವುದೇ ಭಾಷೆ ಬೇಕಾಗಿಲ್ಲ. ಆದರೆ ಮನುಷ್ಯರು ಯಾವತ್ತೂ ಕೂಡ ಸಂಘ ಜೀವಿಗಳು, ಸಮಾಜದಲ್ಲಿ ಇರುವವರು. ಸಮಾಜ ಜೀವನ ಬದುಕಿನಲ್ಲಿ ಸಹಕಾರವನ್ನು ಅಪೇಕ್ಷಿಸ್ತದೆ. ಆತ ತನ್ನ ಅನುಕೂಲಕ್ಕಾಗಿ ಹಳ್ಳಿಗಳನ್ನು, ಪಟ್ಟಣಗಳನ್ನು ಕಟ್ಟಿಕೊಳ್ತಾ ಹೋಗ್ತಾನೆ. ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡ್ತಾ ಸಮಾಜದಲ್ಲಿ ಒಬ್ಬರ ಜೊತೆಯಲ್ಲಿ ಒಬ್ಬರೊಬ್ಬರು ಸಹಕರಿಸಿಕೊಳ್ತಾ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗ್ತಾರೆ. ದೈನಂದಿನ ವ್ಯವಹಾರಗಳಿಗಾಗಿ ಒಬ್ಬರ ಅನಿಸಿಕೆಗಳನ್ನು ಇನ್ನೊಬ್ಬರು ಹಂಚಿಕೊಳ್ಳುವಂಥದ್ದು ನೀವು ನೋಡಿರ್ಬೋದು. ಹಾಗಾಗಿ ವೈಯಕ್ತಿಕ ಬದುಕಿನಲ್ಲಾಗಲಿ ಅಥವಾ ಕುಟುಂಬ ಜೀವನದಲ್ಲಿ ಆಗಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಆಗಲಿ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದು ಮನುಷ್ಯನಿಗೆ ಸ್ವಭಾವ ಸಿದ್ಧವಾಗಿ ಬಂದಿರ್ತದೆ. ಸ್ವಭಾವ ಸಿದ್ಧವಾಗಿ ಹಾಗೆ ಸಹಜವಾಗಿ ಬಂದಿರ್ತದೆ. ಹೀಗೆ ಒಬ್ಬರ ಮನಸ್ಸಿನಲ್ಲಿ ಇರುವುದನ್ನು ಇನ್ನೊಬ್ಬರಿಗೆ ತಿಳಿಸುವಂತಹ ಕ್ರಿಯೆಗೆ ಸಂವಹನ ಅಥವಾ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಮನುಷ್ಯ ಒಬ್ಬ ಸ್ವಭಾವತಃ ಆತ ಭಾವಜೀವಿ. ತನ್ನ ಸುತ್ತಮುತ್ತ ನಡೆಯುವಂತಹ ಘಟನೆಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ಅದಕ್ಕೆ ಅವನು ತನ್ನದೇ ಆದಂತಹ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾನೆ. ಸಂತೋಷ ಇರ್ಬೋದು, ನೋವು, ಭಯ, ದುಃಖ, ಅಸಹ್ಯ, ಕೋಪ, ಸಮಾಧಾನ, ಹೀಗೆ ಮನುಷ್ಯನಲ್ಲಿ ಭಾವನೆಗಳಿರ್ತವೆ. ಈ ಭಾವನೆಗಳು ಆತನ ಮನಸ್ಸಿನಲ್ಲಿ ಹುಟ್ಟಿಕೊಳ್ತವೆ ಹಾಗೆ ನಿವಾರಣೆ ಆಗ್ತಾ ಹೋಗ್ತದೆ. ಹಾಗಾಗಿ ವ್ಯಕ್ತಿಗಳು ಭಾವನಾತ್ಮಕವಾಗಿ ಕೂಡ ವ್ಯವಹರಿಸ್ತಾರೆ. ಸಾಮಾಜಿಕವಾಗಿ ಕೂಡ ಒಬ್ಬರ ಅಗತ್ಯಗಳಿಗೆ ಇನ್ನೊಬ್ಬರು ಸ್ಪಂದಿಸುವಂಥದ್ದು. ಹೀಗೆ ಈ ಭಾಷೆ ಮತ್ತು ಸಂವಹನ ಕ್ರಿಯೆಯಲ್ಲಿ ಭಾಷೆ ಇರ್ಬೋದು ಅಥವಾ ಇಲ್ಲದೇ ಇರಬಹುದು. ಅಂದರೆ ಪ್ರತಿಕ್ರಿಯೆ ಸೂಚಿಸುವಂಥದ್ದು, ಸಂತೋಷ ಆಗುವಂಥದ್ದು, ನೋವಾಗುವಂಥದ್ದು, ಇದರಲ್ಲಿ ಭಾಷೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಕೇವಲ ಸಂಜ್ಞೆ ಅಥವಾ ಸಂಕೇತಗಳ ಮೂಲಕ ಕೂಡ ನಾವು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ. ತುಂಬ ಸಂತೋಷ ಆದಾಗ ಮನಸ್ಸಿನಲ್ಲಿ ಮುಖದಲ್ಲಿ ಆ ಭಾವನೆಯನ್ನು ತೋರಿಸುವಂಥದ್ದು ಇರ್ಬೋದು, ಅದು ಭಾಷೆಯ ಮೂಲಕ ಇನ್ನೊಬ್ಬರಿಗೆ ವ್ಯಕ್ತಪಡಿಸುವಂಥದ್ದು ಇರ್ಬೋದು, ಅಥವಾ ಹಾರಿ ಕುಪ್ಪಳಿಸುವಂಥದ್ದು ಇರ್ಬೋದು. ಹೀಗೆ ನಮ್ಮ ಭಾವನೆಗಳನ್ನು ನಾವು ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೇವೆ. ಅನೇಕ ವೇಳೆ ಬೇರೆ ಬೇರೆ ಸಾಧನಗಳನ್ನು ಬಳಸಿ ಸಹ ನಮ್ಮ ಅನಿಸಿಕೆಗಳನ್ನು, ಸೂಚನೆಗಳನ್ನು ಹೊರಗೆ ಹಾಕ್ತೇವೆ. ಈಗ ಉದಾಹರಣೆಗೆ ಬೇಕು ಅಥವಾ ಬೇಡ ಅನ್ನೋದನ್ನು ಸೂಚಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಲೆ ಅಲ್ಲಾಡಿಸ್ತೇವೆ. ಯಾರನ್ನಾದರೂ ಕರಿಬೇಕಾದ್ರೆ ಚಪ್ಪಾಳೆ ತಟ್ಟಿ, ಕೈ ಬೀಸಿ ನಮ್ಮ ಕಡೆ ಬರುವ ಹಾಗೆ ಸೂಚಿಸ್ತೇವೆ. ಈ ಸಂತೋಷವನ್ನು, ದುಃಖವನ್ನು ಅಥವಾ ಇತರ ಬಗೆಯ ಭಾವನೆಗಳನ್ನು ಬೇರೆ ಬೇರೆ ರೀತಿಯ ಶಾರೀರಿಕ ಚಲನವಲನಗಳೊಂದಿಗೆ ನಾವು ವ್ಯಕ್ತಪಡಿಸ್ತೇವೆ. ಇಲ್ಲೆಲ್ಲ ಮಾತು ಅನ್ನುವಂಥದ್ದು ಇರುವುದಿಲ್ಲ. ಆ ಮನಸ್ಸಿನ ಭಾವನೆಗಳನ್ನು ಹೇಗೆ ಬೇಕಾದರೂ ವ್ಯಕ್ತಪಡಿಸ್ತೇವೆ. ಭಾಷೆ ಬೇಕಂತ ಇಲ್ಲ. ಈಗ ಮಾತು ಬಾರದೇ ಇರುವಂತಹ ಮೂಗ ಕೂಡ ಅಥವಾ ಅಂಗವೈಕಲ್ಯದ ಕಾರಣ ಮಾತನಾಡಲು ಸಾಧ್ಯವಾಗದೇ ಇರುವವರು ಕೂಡ ಸಂಜ್ಞೆಗಳ ಮೂಲಕ, ಸಂಕೇತಗಳ ಮೂಲಕ ಅವರು ಸಂವಹನ ಮಾಡ್ತಾರೆ. ಮಗುವಿಗೆ ಆಗತಾನೆ ಹುಟ್ಟಿದಂತಹ ಮಗುವಿಗೆ ಭಾಷೆ ಇರುವುದಿಲ್ಲ. ಅದೇನು ಮಾಡ್ತದೆ? ಹಸಿವಾದಾಗ ಅಳ್ತದೆ. ಯಾವುದೇ ಕಾರಣಕ್ಕೆ ಮನಸ್ಸಿಗೆ ಕಸಿವಿಸಿ ಆದಾಗ ಅದು ರಚ್ಚೆ ಹಿಡಿತದೆ, ಹಠ ಹಿಡಿತದೆ. ಹಿರಿಯರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಾರಣವನ್ನು ಪರಿಹರಿಸಿದಾಗ ಮಾತ್ರ ಅದು ಸಮಾಧಾನ ಆಗ್ತದೆ. ಹಾಗೆ ರೈಲು ಹೋಗಬೇಕಾದಾಗ ಅಲ್ಲಿರುವಂಥ ಗಾರ್ಡ್ ಹಸಿರು ಬಾವುಟವನ್ನು ತೋರಿಸ್ತಾನೆ ಅಥವಾ ಸೀಟಿ ಊದ್ತಾನೆ. ಹಾಗೆ ಚಾಲಕ ರೈಲು ಹೊರಡ್ತಾ ಉಂಟು ಅಂತ ಇಂಜಿನ್ನ ಸೈರನನ್ನು ಕೂಗಿಸ್ತಾನೆ. ಕೆಂಪು ಚಿಹ್ನೆ ಕಂಡರೆ ನಿಲ್ತದೆ ಆ ರೈಲು, ಹಸಿರು ಚಿಹ್ನೆ ಕಂಡ ತಕ್ಷಣ ಅದು ಮುಂದೆ ಹೋಗ್ತದೆ. ಹೀಗೆ
ಸಂಕೇತಗಳನ್ನು ಆಧರಿಸಿ ನಾವು ಕೆಲಸ ಮಾಡುವಂಥದ್ದು. ಮದುವೆಗೆ ಕರಿಬೇಕಾದ್ರೆ ಆಹ್ವಾನ ಪತ್ರಿಕೆ ನೀಡುವಂಥದ್ದು, ಅದಕ್ಕೆ ಅರಿಶಿಣದ ಬಣ್ಣ ಮೆತ್ತಿರುವುದು, ಇವೆಲ್ಲ ಸಾಮಾನ್ಯ ನಡವಳಿಕೆಗಳಿಗೂ ಮೀರಿದಂಥ ಸಾಂಸ್ಕೃತಿಕ ನಡವಳಿಕೆಗಳಾಗ್ತವೆ. ಬೇರೆಯವರಿಗೆ ಕೈ ಮುಗಿಯುವುದು, ಕೈ ಕುಲುಕುವುದು, ಕೈ ಬೀಸಿ ವಿದಾಯ ಹೇಳುವುದು, ಇವೆಲ್ಲ ಬೇರೆ ಬೇರೆ ಆಶಯಗಳು, ಸಾಂಸ್ಕೃತಿಕ ಹಿನ್ನೆಲೆಯಿಂದ ಕೂಡಿದಂಥ ಶಾರೀರಿಕ ನಡವಳಿಕೆಗಳು. ಈ ರೀತಿಯಾಗಿ ಸಾಮಾಜಿಕ ಬದುಕಿನಲ್ಲಿ ನಿತ್ಯ ಜೀವನದ ವರ್ತನೆಗಳಲ್ಲಿ ಸಂವಹನ ಕಾರ್ಯ ನಡೆಯುತ್ತಲೇ ಇರ್ತದೆ. ಹಾಗಾಗಿ ಭಾಷೆ ಎಂಬುದು ಒಂದು ಸಂವಹನದ ಒಂದು ವಿಶಿಷ್ಟ ಬಗೆಯಾಗಿ ಕಂಡುಬರ್ತದೆ. ಹಾಗಾದರೆ ಭಾಷೆ ಎಂದರೆ ಏನು? ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನದಲ್ಲಿ ಇಟ್ಟು ಕೇಳಿ. ನಿಮಗೆ ಇದು ಕೆಲವೊಮ್ಮೆ ನಿಮ್ಮ ಭಾಷೆಗೆ ಸಂಬಂಧಿಸಿದ ಹಾಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವವರಿಗೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗ್ತದೆ. ಈಗ ನಾವು ಭಾಷೆ ಎಂದರೆ ಏನು ಅನ್ನುವಂಥದ್ದು ನೋಡೋಣ. ಈ ಭಾಷೆ ಅನ್ನುವಂಥದ್ದು ನಾವು ಆಲೋಚಿಸುವ ಮತ್ತು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಮಾಧ್ಯಮ. ಯಾವುದೇ ವಿಧವಾದ ಸಂವಹನ ವ್ಯವಸ್ಥೆಯನ್ನು ವಿಶಾಲವಾದ ಅರ್ಥದಲ್ಲಿ ಭಾಷೆ ಅಥವಾ ಭಾಷಾ ಅಭಿವ್ಯಕ್ತಿ ಅಂತ ಕರೆಯುವುದು. ನಾವು ಆಲೋಚಿಸುವ ಎಲ್ಲ ಪ್ರಕ್ರಿಯೆಗಳನ್ನು ಮತ್ತು ಅಂತಹ ಆಲೋಚನೆಗಳನ್ನು ಹೊರಗಡೆ ಹೋಗುವ ಎಲ್ಲ ವಿಧದ ಅಭಿವ್ಯಕ್ತಿಗಳನ್ನು ಭಾಷೆ ಅಂತ ಕರೆಯಲು ಸಾಧ್ಯವಾಗುವುದಿಲ್ಲ. ಅಂದರೆ ನಾವು ಆಲೋಚಿಸುವಂಥ ನಮ್ಮ ಅಭಿಪ್ರಾಯಗಳು, ಆಲೋಚಿಸುವಂಥದ್ದಿರ್ಬೋದು ಅಥವಾ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಮಾಧ್ಯಮವೇ ಭಾಷೆ. ಆದರೆ ಎಲ್ಲ ವಿಧದ ಅಭಿವ್ಯಕ್ತಿಗಳನ್ನು ಭಾಷೆ ಅಂತ ಕರೀಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಬಾಯಿಯಿಂದ ಮಾತನಾಡಬಹುದಾದ ಮತ್ತು ಕಿವಿಯಿಂದ ಕೇಳಿ ಅರ್ಥ ಮಾಡಿಕೊಳ್ಳಬಹುದಾದ ಅಭಿವ್ಯಕ್ತಿಗಳಿಗೆ ಭಾಷೆ ಅಂತ ಹೇಳಬಹುದು. ಹಾಗಾಗಿ ಮನುಷ್ಯನಿಗಿಂತ ಹೊರತಾದ ಪಶು ಪಕ್ಷಿಗಳು ಮಾಡುವ ಉದ್ಗಾರಗಳಲ್ಲಿ ಮನುಷ್ಯರು ಭಾಷೆಯನ್ನು ಮಾತನಾಡ್ತಾರೆ. ಆದರೆ ಈ ಪ್ರಾಣಿ ಪಕ್ಷಿಗಳಿಗೆ ಇರುವುದಿಲ್ಲ. ಅವುಗಳು ಒಂದೊಂದು ಉದ್ಗಾರ ಸ್ವರವನ್ನು ಹೊರಡಿಸ್ತದೆ. ಅವುಗಳಲ್ಲಿ ಕೆಲವೊಮ್ಮೆ ನೀವು ನೋಡಿರ್ಬೋದು, ಒಂದು ಹಕ್ಕಿ ಇನ್ನೊಂದು ಹಕ್ಕಿಯನ್ನು ನೋಡಿ ಏನಾದರೂ ಹೇಳ್ತಾ ಇರ್ತದೆ, ಅಥವಾ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ನೋಡಿ ಏನಾದರೂ ಹೇಳ್ತಾ ಇರ್ತದೆ. ಹಾಗೆಂದ ಮಾತ್ರಕ್ಕೆ ಅವುಗಳು ಮಾಡುವಂತಹ ಆ ಉದ್ಗಾರಗಳಲ್ಲಿ ಅಭಿವ್ಯಕ್ತಿ ಮತ್ತು ಸಂವಹನ ಇರಬಹುದಾದರೂ ಅವುಗಳಿಗೆ ನಿರ್ದಿಷ್ಟವಾದ ಮತ್ತು ನಿಕೃಷ್ಟವಾದಂತಹ ಒಂದು ಅರ್ಥದಲ್ಲಿ ಭಾಷೆ ಅಂತ ಕರೀಲಿಕ್ಕಾಗೋದಿಲ್ಲ. ಅದು ಪ್ರಾಣಿ ಭಾಷೆ ಅಂತ ಹೇಳುವಂಥದ್ದಲ್ಲ, ಅವುಗಳಿಗೆ ಭಾಷೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನು ಈ ಭಾಷೆ ಅನ್ನುವಂಥದ್ದು ಹೇಗೆ ಹುಟ್ಟಿತು ಅಂತ ನೋಡೋಣ. ಈ ಭಾಷೆ ಸಂಸ್ಕೃತದ ಭಾಷೆ ಅನ್ನುವಂಥ ಧಾತುವಿನಿಂದ ಹುಟ್ಟಿಕೊಂಡಿದೆ. ಆ ಧಾತುವಿನ ಅರ್ಥ ಏನನ್ನಾದರೂ ಹೇಳುವುದು ಅಥವಾ ಮಾತನಾಡುವುದು ಅಂತ ಆಗ್ತದೆ. ಆಲೋಚನೆ ಮತ್ತು ಅಭಿವ್ಯಕ್ತಿಗಳ ನಡುವೆ ವ್ಯತ್ಯಾಸವಿದೆ. ಆಲೋಚನೆ ಮನುಷ್ಯನ ಅಂತರಾಳದಲ್ಲಿ ನಡೆಯುವಂಥ ಕ್ರಿಯೆ. ಅದಕ್ಕೆ ಧ್ವನ್ಯಾತ್ಮಕವಾದ ರೂಪ ಇರುವುದಿಲ್ಲ. ಧ್ವನಿಗಳ ರೂಪದಲ್ಲಿ ಆಲೋಚನೆಗಳು ಹೊರಬಿದ್ದಾಗ ಆ ಪ್ರಕ್ರಿಯೆಯನ್ನು ಭಾಷೆ ಅಂತ ಕರಿತೇವೆ. ಯಾವುದೋ ಒಂದು ಧ್ವನಿಯ ರೂಪದಲ್ಲಿ ಆ ಆಲೋಚನೆಗಳು ಹೊರಬಿದ್ದಾಗ ಅದನ್ನೇ ಭಾಷೆ ಅಂತ ಹೇಳ್ತೇವೆ. ಇನ್ನೊಂದು ದೃಷ್ಟಿಯಿಂದ ನೋಡುವುದಾದರೆ ನಾವು ಸನ್ನೆಗಳ ಮೂಲಕ, ಅದೇ ಸಂಜ್ಞೆಗಳ ಮೂಲಕ ಅಥವಾ ಇಂಗಿತಗಳ ಮೂಲಕ ಕೂಡ ಮನಸ್ಸಿನ ಭಾವನೆಗಳನ್ನು ಹೊರಗಿಡುತ್ತೇವೆ, ಅಂದರೆ ಹೊರ ಹಾಕ್ತೇವೆ. ಸಂಕೇತಗಳ ಮತ್ತು ಪ್ರತೀಕಗಳ ಮೂಲಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇವೆ. ಅವುಗಳನ್ನು ಕಣ್ಣುಗಳ ಮೂಲಕ, ಕಿವಿಗಳ ಮೂಲಕ, ಸ್ಪರ್ಶದ ಮೂಲಕ ಗ್ರಹಿಸ್ತೇವೆ. ಈ ಪೈಕಿ ಕಿವಿಗಳ ಮೂಲಕ ಗ್ರಹಿಸುವ ಸಂಕೇತಗಳನ್ನು ವಿಶೇಷವಾಗಿ ಭಾಷೆ, ಅಂದರೆ ಒಬ್ಬರು ಧ್ವನಿಯ ಮೂಲಕ ಹೇಳಿದ್ದು ಇನ್ನೊಬ್ಬರ ಕಿವಿಗೆ ಬೀಳುವಂಥದ್ದು, ಆ ಕಿವಿಗಳ ಮೂಲಕ ಗ್ರಹಿಸುವಂತಹ ಸಂಕೇತಗಳೇ ಭಾಷೆ ಅಂತ ಹೇಳಬಹುದು. ಇನ್ನು ಭಾಷೆಯ ಸ್ವರೂಪವನ್ನು ಕುರಿತಂತೆ ಹಲವಾರು ಮಂದಿ ಪಾಶ್ಚಾತ್ಯ ವಿದ್ವಾಂಸರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಅವರು ಈ ಭಾಷೆಯ ಬಗ್ಗೆ ಹೀಗೆ ಹೇಳ್ತಾರೆ. ರಾಬಿನ್ಸನ್ ಅವರು ಹೀಗೆ ಹೇಳ್ತಾರೆ: ಲ್ಯಾಂಗ್ವೇಜ್ ಈಸ್ ಎ ಸಿಂಬಲ್ ಸಿಸ್ಟಮ್ ಬೇಸ್ಡ್ ಆನ್ ಪ್ಯೂರ್ ಆರ್ ಆರ್ಬಿಟ್ರರಿ ಕನ್ವೆನ್ಷನ್ಸ್, ಇನ್ಫಿನಿಟ್ಲಿ ಎಕ್ಸ್ಪೆಂಡೇಬಲ್ ಆ್ಯಂಡ್ modifiable according to the changing needs and conditions of the speakers. ಇದನ್ನು ರಾಬಿನ್ಸನ್ ಹೇಳ್ತಾರೆ. ಇನ್ನು ಎಡ್ವರ್ಡ್ ಸಫೈರ್ ಅಂತ ಅವರು ಏನು ಹೇಳ್ತಾರೆ ನೋಡುವ. ಸಫೈರ್ ಏನು ಹೇಳ್ತಾರೆ ನೋಡುವ. ಲ್ಯಾಂಗ್ವೇಜ್ ಈಸ್ ಎ ಪ್ಯೂರ್ಲಿ ಹ್ಯೂಮನ್ ಆ್ಯಂಡ್ ಇನ್ಸ್ಟಿಂಕ್ಟಿವ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್, emotions and desires by means of voluntarily produced symbols. ಇನ್ನು ಸ್ಟಾರ್ವೆಂಟ್
ಏನು ಹೇಳ್ತಾರೆ, ಸ್ಟಾರ್ವೆಂಟ್ ಏನು ಹೇಳ್ತಾರೆ ನೋಡೋಣ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್. ಇನ್ನು ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ ಏನು ಹೇಳ್ತಾರೆ ನೋಡುವ. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಇಸ್ ಎ ಸೋಷಿಯಲ್ ಗ್ರೂಪ್ ಕೋಆಪರೇಟ್ಸ್. ಇನ್ನು ನೋಮ್ ಕಾಮ್ಸ್ಕಿ ಏನು ಹೇಳ್ತಾರೆ ನೋಡುವ. ಲ್ಯಾಂಗ್ವೇಜ್ ಈಸ್ ಎ ಸೆಟ್ ಆಫ್ ಸೆಂಟೆನ್ಸಸ್ ಈಚ್ ಫಿನಿಟ್ ಇನ್ ಲೆಂತ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಔಟ್ ಆಫ್ ಎ ಫಿನಿಟ್ ಸೆಟ್ಸ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಭಾಷೆ ಅನ್ನುವಂಥದ್ದು ಅನ್ನುವಂತಹ ಸಂಸ್ಕೃತ ಮೂಲದಿಂದ ಹುಟ್ಟಿರುವಂಥದ್ದು. ಅಂದರೆ ಮಾತನಾಡು, ಭಾಷೆ ಅಂದರೆ ಮಾತನಾಡು ಅನ್ನುವಂತಹ ಅರ್ಥ. ಭಾಷೆಯ ಪರಿಭಾಷೆಗೆ ಸಂಬಂಧಿಸಿದಂತೆ ಈ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಒಂದನೇದು ಯಾವುದು ಅಂತ ನೋಡಿ. ಭಾಷೆಯ ಮೂಲಭೂತವಾಗಿ ಒಂದು ವ್ಯವಸ್ಥೆ ಅಂದಮೇಲೆ ಮನುಷ್ಯ ಈ ವ್ಯವಸ್ಥೆಗೆ ಅನುಸರಿಸಿಕೊಂಡು ಅದನ್ನು ಸಮರ್ಥವಾಗಿ ಬಳಸಿಕೊಂಡು ಮುನ್ನಡೆಯಬೇಕು ವಿನ ಅದನ್ನು ತನ್ನ ಸ್ವಂತ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನ ಬಳಕೆಯ ಸ್ವರೂಪ ಮತ್ತು ನಿಯಂತ್ರಣವನ್ನು ಮೀರಿ ಭಾಷೆ ಬದಲಾವಣೆ ಹೊಂದುತ್ತಾ ಹೋಗ್ತದೆ. ಇನ್ನು ಎರಡನೇ ಅಂಶ, ಭಾಷೆ ಸಂಕೇತಗಳ ಒಂದು ವ್ಯವಸ್ಥೆ. ಅಂದರೆ ಯಾವುದೇ ಒಂದು ಪದಾರ್ಥವನ್ನು ಅಥವಾ ಭಾವನೆಯನ್ನು ನಿರ್ದೇಶಿಸುವ ಸಲುವಾಗಿ ಒಂದು ಸಂಕೇತವನ್ನು ಬಳಕೆ ಮಾಡಲಾಗ್ತದೆ. ಉದಾಹರಣೆಗೆ, ನಾವು ವಾಸ ಮಾಡಿಕೊಂಡಿರುವಂಥ ಜಾಗ ಇದೆಯಲ್ಲ, ಮನೆ, ಆ ಜಾಗಕ್ಕೆ ಮನೆ ಅಂತ ಕರೆದಾಗ ಅದರ ಭೌತಿಕ ರೂಪ ಮತ್ತು ಪ್ರಯೋಜನಗಳಿಗೂ ಮನೆ ಎಂಬ ಪದ ಸಂಕೇತಕ್ಕೂ ಸಂಬಂಧ ಇರುವುದಿಲ್ಲ. ಯಾಕೆಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಅದೇ ಭೌತಿಕ ರೂಪಕ್ಕೆ ಘರ್, ಗೃಹ, ವೀಟು, ದೋಮ್ ಇತ್ಯಾದಿ ಮಾತುಗಳನ್ನು ಬಳಸಲಾಗ್ತದೆ. ಮೂರನೇ ಅಂಶ, ಭಾಷೆಯಲ್ಲಿ ಬಳಸಲಾಗುವ ಸಂಕೇತಗಳು ಧ್ವನಿ ಸಂಕೇತಗಳಾಗಿರ್ತದೆ. ಭಾಷೆಯ ಪರಿಭಾಷೆಗೆ ಸೀಮಿತವಾದ ಮತ್ತು ವಿಸ್ತಾರವಾದ ವಿವರಣೆಗಳು ಸಾಧ್ಯವಿದ್ದು, ಸೀಮಿತ ವಿವರಣೆಯಲ್ಲಿ ಒಂದು ಏನು ಪರಿಭಾಷೆಯನ್ನು ಕೊಟ್ಟಿದ್ರು ನೋಡಿ ಅವರು, ಆ ವಿದ್ವಾಂಸರು, ಆ ಸೀಮಿತವಾದಂತಹ ಮತ್ತು ವಿಸ್ತಾರವಾದ ವಿವರಣೆಗಳು ಸಾಧ್ಯವಿದ್ದು, ಸೀಮಿತ ವಿವರಣೆಯಲ್ಲಿ ಈ ಪರಿಭಾಷೆಯಂತೆ ಮನುಷ್ಯನ ಧ್ವನ್ಯಂಗಗಳ ಮೂಲಕ ಹೊರಬೀಳುವ ಅರ್ಥಪೂರ್ಣವಾದ ಧ್ವನಿಗಳಿಗೆ ಭಾಷೆ ಎಂದು ಕರೆಯಲಾಗ್ತದೆ. ಅಂದರೆ ಪ್ರಕೃತಿಯಲ್ಲಿ ಕಂಡುಬರುವಂತಹ ಗಾಳಿ ಬೀಸುವ ಸದ್ದು, ನೀರು ಹರಿಯುವ ಸದ್ದು, ಈ ಎಲ್ಲ ಸದ್ದುಗಳನ್ನು ನೀವು ಕೇಳಿರ್ಬೋದು. ಹಾಗೆ ಪ್ರಾಣಿಗಳ ಕೂಗನ್ನು ಕೇಳಿರ್ಬೋದು. ಹಾಗೆ ಇಂದಿನ ದಿನಗಳಲ್ಲಿ ನಾವು ನೋಡುವಂಥ ವಾಹನಗಳ ಸದ್ದು, ಇವು ಯಾವುದೂ ಕೂಡ ಭಾಷೆಯ ವ್ಯಾಪ್ತಿಗೆ ಬರುವುದಿಲ್ಲ. ವಿಶಾಲವಾದ ಅರ್ಥದಲ್ಲಿ ಯಾವುದೇ ಬಗೆಯ ಅಭಿವ್ಯಕ್ತಿ ವಿಧಾನವನ್ನು ಭಾಷೆ ಎಂದು ಕರೆಯಬಹುದೇನು. ಇನ್ನು ಮುಂದಿನ ಅಂಶ ನೋಡಿ. ಭಾಷೆಯಲ್ಲಿ ಬಳಕೆಯಾಗುವ ಧ್ವನಿಗಳು ಯಾದೃಚ್ಛಿಕವಾಗಿರ್ತದೆ. ಅಂದರೆ ಒಂದು ಪದಾರ್ಥ ಅಥವಾ ಭಾವನೆಗೂ ಅದನ್ನು ಸೂಚಿಸುವ ಧ್ವನಿಗಳ ಗುಂಪಿಗೂ ಯಾವುದೇ ಸಾವಯವ ಸಂಬಂಧ ಇರುವುದಿಲ್ಲ. ಉದಾಹರಣೆಗೆ, ಹಸು ಎಂಬ ಶಬ್ದಕ್ಕೂ, ಅಂದರೆ ಹಕಾರ, ಸಕಾರ, ಉಕಾರ, ಹಸು ಅನ್ನುವಂಥದ್ದು, ಈ ಧ್ವನಿಗಳ ಸಮಷ್ಟಿಗೂ ಹಸು ಎಂಬ ಪ್ರಾಣಿಗೂ ಯಾವುದೇ ನೇರವಾದ ಸಂಬಂಧ ಇರುವುದಿಲ್ಲ. ಬೇರೆ ಬೇರೆ ಭಾಷೆಗಳಲ್ಲಿ ಹಾಗಾಗಿ ಬೇರೆ ಬೇರೆ ಪದಾರ್ಥಗಳಿಗೆ ಮತ್ತು ಭಾವನೆಗಳಿಗೆ ಬೇರೆ 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 ಪದಗಳು ಬಳಕೆಯಾಗ್ತದೆ. ಇನ್ನು ಮುಂದಿನ ಅಂಶ ನೋಡಿ. ಭಾಷೆಯ ಬಳಕೆ ಒಂದು ಸಮಾಜದ ಚೌಕಟ್ಟಿನಲ್ಲಿ ನಡೀತದೆ. ನಿರ್ದಿಷ್ಟವಾದ ಒಂದು ಸಮಾಜದ ಜನ ತಮ್ಮ ಅಭಿವ್ಯಕ್ತಿಗಾಗಿ ಮತ್ತು ವಿಚಾರ ವಿನಿಮಯಗಳಿಗಾಗಿ ಭಾಷೆಯನ್ನು ಬಳಕೆ ಮಾಡ್ತಾರೆ. ಅವರ ನಡುವೆ, ಆ ಜನರ ನಡುವೆ ಪರಸ್ಪರ ಸಹಕಾರ ಏರ್ಪಡಲು ಭಾಷೆ ನೆರವಾಗ್ತದೆ. ನಾವು ಭಾಷೆ ಅಂದರೆ ಏನು ಅನ್ನುವಂಥದ್ದು ನೋಡಿದೆವು. ಈಗ ನಾವು ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ನೋಡೋಣ. ಭಾಷೆ, ಒಂದೇ ಅಂಶ ನೋಡಿ. ಭಾಷೆ ನಮ್ಮ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ಬೇರೊಬ್ಬರಿಗೆ ತಿಳಿಸುವ ಹಾಗೂ ಬೇರೊಬ್ಬರ ಜೊತೆಯಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವ ಸಾಧನ. ಭಾಷೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ವಿಚಾರಗಳು ಬರ್ತವೆ ಅವುಗಳನ್ನು ಇನ್ನೊಬ್ಬರಿಗೆ ತಿಳಿಸುವಂತೆ, ಹಾಗೆ ಬೇರೊಬ್ಬರ ಜೊತೆಯಲ್ಲಿ ನಾವು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಸಾಧನ ಇದು. ಇನ್ನು ಎರಡನೇ ಅಂಶ, ಭಾಷೆಯನ್ನು ಒಬ್ಬ ವ್ಯಕ್ತಿ ತನ್ನ ಉಚ್ಚಾರಣಾಂಗಗಳ ಮೂಲಕವಾಗಿ ಪ್ರಯತ್ನಪೂರ್ವಕವಾಗಿ ಹೊರಗಿಡುತ್ತಾನೆ. ಅಂದರೆ ಸನ್ನೆ ಮಾಡಿ ಮನದ ಇಂಗಿತವನ್ನು ಹೊರಹಾಕುವುದು, ಚಿಟಿಕೆ ಹೊಡೆಯುವುದು, ಚಪ್ಪಾಳೆ ತಟ್ಟುವುದು, ಇವುಗಳೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಕೆಯಾಗುವುದು. ನಿಜವಾದರೂ ಕೂಡ ಈ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಕೆಯಾಗುವುದು ನಿಜವಾದರೂ ಕೂಡ ಭಾಷೆ ಎಂಬ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇನ್ನು ಮೂರನೇ ಅಂಶ,
ಸಂಬಂಧ ಎಂಬುದು 3 ಬಗೆಯಲ್ಲಿ ಕಂಡುಬರುತ್ತದೆ. ಇವು ಯಾವುದೆಂದರೆ, ಮೊದಲನೆಯದು ಭೌತ ಸಂಬಂಧ, ಎರಡನೇದು ಭಾವನಾತ್ಮಕ ಸಂಬಂಧ, ಮೂರನೇದು ಯಾದೃಚ್ಛಿಕ ಸಂಬಂಧ. ಬೆಂಕಿ ಮತ್ತು ಹೊಗೆ ಇವುಗಳ ನಡುವಣ ಸಂಬಂಧ ಭೌತ ಸ್ವರೂಪದ್ದು. ಯಾಕೆಂದರೆ ಬೆಂಕಿಯಿಂದ ಹೊಗೆ ಬರ್ತದೆ. ಹಾಗೆ ದೇವರ ಮೇಲೆ ಹಾಕುವ ಹೂವಿಗೂ ಭಕ್ತನ ಮನಸ್ಸಿನಲ್ಲಿರುವ ಶ್ರದ್ಧೆಗೂ ಇರುವ ಸಂಬಂಧ ಅದು ಭಾವನಾತ್ಮಕವಾದದ್ದು. ಇವೆರಡರಲ್ಲದೆ ಯಾದೃಚ್ಛಿಕ ಅಂತ ಇದೆ ನೋಡಿ. ಆ ಯಾದೃಚ್ಛಿಕ ಎಂದು ಕರೆಯಲಾಗುವಂತಹ ಸಂಬಂಧದಲ್ಲಿ ಒಂದು ಪದಾರ್ಥಕ್ಕೂ ಅದನ್ನು ಸೂಚಿಸಲು ಭಾಷೆಯೊಂದರಲ್ಲಿ ಬಳಸಲಾಗುವ ಮಾತಿಗೂ ಯಾವುದೇ ಆವಯಾವಿಕ ಅಥವಾ ಭಾವನಾತ್ಮಕ ಸಂಬಂಧ ಇರುವುದಿಲ್ಲ. ಒಂದೊಂದು ಪದಾರ್ಥ ಅಥವಾ ಭಾವನೆ ಯಾವುದಕ್ಕೆ ಆಗಲಿ ಕೆಲವು ಧ್ವನಿಗಳ ಗುಂಪು ಪ್ರತೀಕಾತ್ಮಕವಾಗಿ ಬಳಕೆಯಾಗ್ತದೆ. ಇನ್ನು 4ನೇ ಅಂಶ, ಭಾಷೆಯಲ್ಲಿ ಬಳಕೆಯಾಗುವ ಧ್ವನಿಗಳ ಮೂಲಕವಾಗಿ ಉಂಟಾಗುವ ಪದಗಳಿಗೂ ಆ ಪದಗಳು ವ್ಯಕ್ತಪಡಿಸುವ ಅರ್ಥಕ್ಕೂ ಪರಸ್ಪರ ಸಂಬಂಧ ಇರುವುದಿಲ್ಲ. ಸಾಧಾರಣವಾಗಿ ಒಂದು ಪದದಲ್ಲಿರುವ ಧ್ವನಿಗಳಿಗೂ ಅದರಿಂದ ಹೊಮ್ಮುವ ಅರ್ಥಕ್ಕೂ ಯಾವುದೇ ವಿಧವಾದ ನಂಟು ಇರುವುದಿಲ್ಲ. ಸಾಧಾರಣವಾಗಿ ಇಂತಹ ಧ್ವನಿಗಳ ಗುಂಪಿಗೆ ಇಂತಹ ಅರ್ಥ ಇರಬೇಕು ಎಂದು ಹೇಳಲು ಯಾವುದೇ ತರ್ಕ, ಕಾರಣ ಅಥವಾ ನೀತಿ ನಿಯಮಗಳು ಇರುವುದಿಲ್ಲ. ಇಂಗ್ಲೀಷ್ನಲ್ಲಿ ಬಾಯ್ ಅನ್ನುವಂಥ ಒಂದು ಪದ ಇದೆ. ಈ ಬಾಯ್ ಅನ್ನುವಂತಹ ಪದದಲ್ಲಿ ಬರುವ ಬ, ಅ, ಯು ಈ ಧ್ವನಿಗಳಿಗೂ ಅದು ನೀಡುವ ಹುಡುಗ ಅನ್ನುವಂತಹ ಅರ್ಥಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಅಂದರೆ ಧ್ವನಿಗಳಿಗೆ ಅಲ್ಲಿ ಯಾವುದೇ ಅರ್ಥ ಬರುವುದಿಲ್ಲ. ಹಾಗೆ ನೀರು ಕೂಡ ನ, ಈ, ರ, ಉ ಇಂಥ ಧ್ವನಿಗಳು ಹಾಗೂ ಆ ಪದಾರ್ಥಕ್ಕೂ ಯಾವುದೇ ಸಂಬಂಧ ಕಂಡು ಬರುವುದಿಲ್ಲ. ಅಂದರೆ ಅಲ್ಲಿ ಬರುವಂಥ ಪದ ಅದು ಬೇರೆ, ಇಲ್ಲಿ ನೀರು ಅಂದರೆ ಬೇರೆ. ಹಾಗಾಗಿ ಅದೇ ನೀರಿಗೆ ಇಂಗ್ಲೀಷ್ನಲ್ಲಿ ವಾಟರ್ ಅಂತ ಕರೀತಾರೆ, ಹಿಂದಿಯಲ್ಲಿ ಪಾನಿ ಅಂತ ಕರೀತಾರೆ, ರಷ್ಯನ್ ಭಾಷೆಯಲ್ಲಿ ವದಾ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಜಲಂ ಅಂತ ಹೇಳ್ತಾರೆ. ಆಯಾ ಭಾಷೆಗಳಲ್ಲಿ ಇದಕ್ಕಾಗಿ ಬಳಕೆಯಾಗುವ ಧ್ವನಿಗಳಿಗೂ ಅರ್ಥಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತದೆ. ಇದೇ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಬಳಸುವಂಥ ಭಾಷೆ ಎಂಬ ಪದಕ್ಕೆ ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಎಂದು, ಪಾರಸಿಯಲ್ಲಿ ಜಬಾನ್ ಎಂದು, ರಷ್ಯನ್ ಭಾಷೆಯಲ್ಲಿ ಇಜೀಕ್ ಎಂದು, ಜರ್ಮನ್ ಭಾಷೆಯಲ್ಲಿ ಸ್ಟ್ರಾಕೆ ಎಂದು, ಅರಬ್ಬಿಯಲ್ಲಿ ಲಿಸಾನ್ ಅಂತ ಹೇಳುವಂಥದ್ದಿದೆ. ಇನ್ನು 5ನೇ ಅಂಶ ನೋಡಿ, ಭಾಷೆಯಲ್ಲಿ ಧ್ವನ್ಯಾತ್ಮಕ ಅಂತ ಕರೆಯಲಾಗುವಂಥ ಶಬ್ದಗಳಿರ್ತವೆ. ಈ ಧ್ವನಿಗಳನ್ನು ಆಧರಿಸಿ ಹುಟ್ಟಿಕೊಂಡ ಪದಗಳಿಗೆ ಹೇಳದೆ ಕರೆಯುವುದು ವಾಡಿಕೆ. ಉದಾಹರಣೆಗೆ, ನಾಯಿ ಬೊಗಳುವುದನ್ನು ಬೌ ಬೌ ಎಂದು, ದುಡ್ಡಿನ ಸದ್ದನ್ನು ಝಣಝಣ ಎಂದು, ಬೇಗನೆ ಹೋಗುವುದಕ್ಕೆ ಸರಸರ ಎಂದು, ಯಾರಾದರೂ ಕಾಣಿಸದೆ ಹೋದರೆ ಬಣಬಣ ಎಂದು, ನೀರು ಹರಿಯುವುದಕ್ಕೆ ಜಳಜಳ ಎಂದು, ಹೊಳೆಯುವುದಕ್ಕೆ ಮಿಣಮಿಣ ಅಂತ ಹೇಳಿ ಅಥವಾ ಮಿರಮಿರನೆ ಅನ್ನುವಂಥ ಪದವನ್ನು ಬಳಕೆ ಮಾಡ್ತೇವೆ. ಇಂತಹ ಬಳಕೆಗಳಿಗೆ ಧ್ವನ್ಯಾತ್ಮಕ ಪದ ಬಳಕೆಗಳು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಇಂತಹ ಪದಗಳಾದರೂ ಕೂಡ ಅನೇಕ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಭಾವಿಸಲು ಸಾಧ್ಯವಾಗುವುದಾದರೂ ಇವು ಈ ರೀತಿ ಇರುವುದಿಲ್ಲ. ಉದಾಹರಣೆಗೆ, ನಾಯಿ ಬೊಗಳುವುದನ್ನು ನಾವು ಕನ್ನಡದಲ್ಲಿ ಬೌ ಬೌ ಅಂತ ಕರಿತೇವೆ. ಆದರೆ ಗುಜರಾತ್ನಲ್ಲಿ ಫ್ರೆಂಚ್ ಭಾಷೆಯಲ್ಲಿ ನ್ಯಾಫ್ ಅಂತ ಕರೀತಾರೆ. ಹಾಗೆ ರಷ್ಯನ್ ಭಾಷೆಯಲ್ಲಿ ಗಫ್ ಗಫ್ ಅಂತ ಕರೀತಾರೆ. ಜಪಾನಿ ಭಾಷೆಯಲ್ಲಿ ವಾನ್ ಅಂತ ಕರೀತಾರೆ. ಹೀಗೆ ನಾಯಿ ಬೊಗಳುವ ಸದ್ದಿಗೂ ಈ ಬೇರೆ ಬೇರೆ ಭಾಷೆಗಳ ಪದಗಳಿಗೂ ಯಾವುದೇ ಹೆಚ್ಚಿನ ಸಂಬಂಧ ಕಂಡುಬರುವುದಿಲ್ಲ. ಈ ಸಂವಹನ ಎಂಬುದನ್ನು ವಿಶೇಷವಾದ ಅರ್ಥದಲ್ಲಿ ಭಾಷೆ ಎಂಬುದನ್ನು ಸೀಮಿತವಾದ ಅರ್ಥದಲ್ಲೂ ತೆಗೆದುಕೊಳ್ಳುವುದುಂಟು. ಅಂದರೆ ಸಂವಹನ ಅನ್ನೋದು ವಿಶೇಷವಾದ ಅರ್ಥ, ಭಾಷೆ ಅನ್ನೋದು ಸೀಮಿತವಾದ ಅರ್ಥದಲ್ಲಿ. ಸಂವಹನ ಕೇವಲ ಮನುಷ್ಯ ಕುಲದಲ್ಲಿ ಮಾತ್ರವಲ್ಲದೆ ಪ್ರಾಣಿಗಳ ಪ್ರಪಂಚದಲ್ಲಿ ಕೂಡ ಕಂಡುಬರ್ತದೆ. ಇನ್ನು ಪ್ರಾಣಿಗಳ ಸಂವಹನ ವ್ಯವಸ್ಥೆ ಕೂಡ ಕುತೂಹಲಕರವಾಗಿದೆ ಅಂತ ಭಾಷಾವಿಜ್ಞಾನಿಗಳು ಹೀಗೆ ಹೇಳ್ತಾರೆ. ಈ ಕೆಲವು ಜೀವಿಗಳ ಸಂವಹನ ವ್ಯವಸ್ಥೆಯನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈ ಪೈಕಿ ಜೇನ್ನೊಣಗಳ ಸಂವಹನ, ಪಕ್ಷಿಗಳ ಸಂವಹನ, ಕಪಿಜಾತಿಯ ಪ್ರಾಣಿಗಳ ಸಂವಹನ ಗಮನಾರ್ಹವಾಗಿದೆ ಅನ್ನುವಂಥದ್ದು. ಈ ಜೇನ್ನೊಣಗಳ ಸಂವಹನ ಹೇಗೆ ಅಂದರೆ, ಮಾನವೇತರ ಜೀವಿಗಳ ಸಂವಹನವನ್ನು ಕುರಿತು ನಡೆಸಿದ ಅಧ್ಯಯನಗಳಲ್ಲಿ ಜೇನುನೊಣಗಳ ಸಂವಹನ ಪ್ರಮುಖವಾದದ್ದು. ಜೇನ್ನೊಣಗಳು
ತಮ್ಮ ಸಾಂಕೇತಿಕ ನೃತ್ಯಗಳ ಮೂಲಕ ಹಲವಾರು ಬಗೆಯ ಸಂದೇಶಗಳನ್ನು ರವಾನಿಸ್ತದೆ. ಉದಾಹರಣೆಗೆ, ಒಂದು ಜೇನುನೊಣ ದೂರದವರೆಗೆ ಹಾರಿ ಹೂವಿನ ಗಿಡಗಳು ಇರುವಂಥ ಸ್ಥಳವನ್ನು ಕಂಡುಕೊಳ್ತದೆ ಅಂತ ತಿಳ್ಕೊಳ್ಳಿ. ಅನಂತರ ಅದು ತನ್ನ ವಾಸಸ್ಥಾನಕ್ಕೆ ಹಿಂತಿರುಗಿ ಬಂದು ಉಳಿದ ಜೇನುನೊಣಗಳಿಗೆ ತಾನು ಕಂಡ ಆಹಾರದ ಸ್ಥಾನ ಎಲ್ಲಿದೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಕೊಡ್ತದೆ. ಇದಕ್ಕಾಗಿ ಜೇನುನೊಣ ವಿಶೇಷವಾದಂತಹ ರೀತಿಯಲ್ಲಿ ತನ್ನ ಗುಂಪಿನವರ ಎದುರಿಗೆ ಒಂದು ನೃತ್ಯ ಮಾಡ್ತದೆ. ಈ ನೃತ್ಯದಿಂದಾಗಿ ಜೇನು ಹುಟ್ಟಿನಿಂದ ಹೂವಿನ ತೋಟ ಎಷ್ಟು ದೂರದಲ್ಲಿದೆ, ಯಾವ ದಿಕ್ಕಿನಲ್ಲಿದೆ, ಅಲ್ಲಿ ಹೂವಿನ ಗಿಡಗಳು ದಟ್ಟವಾಗಿ ಇವೆ ಅಥವಾ ವಿರಳವಾಗಿ ಇವೆಯೇ, ಇಂಥ ಎಲ್ಲ ಮಾಹಿತಿಗಳನ್ನು ತನ್ನ ನೃತ್ಯದ ಮೂಲಕವೇ ಆ ಜೇನುನೊಣ ವಿವರಿಸಿ ಹೇಳ್ತದೆ. ಜೇನುನೊಣಗಳ ಈ ರೀತಿ ಮಾಹಿತಿ ನೀಡುವಂಥ ನೃತ್ಯ ಎರಡು ಬಗೆಯಲ್ಲಿ ಕಂಡುಬರ್ತದೆ. ಒಂದು ಗೋಳಾಕಾರವಾಗಿ ಮಾಡುವ ನೃತ್ಯ, ಹಾಗೆ ಇನ್ನೊಂದು ಬಾಲವನ್ನು ಅಲ್ಲಾಡಿಸುತ್ತಾ ಮಾಡುವ ನೃತ್ಯ. ಇವೆರಡೂ ನೃತ್ಯಗಳ ಉದ್ದೇಶ ಬೇರೆ ಬೇರೆಯಾಗಿದ್ದು, ಒಟ್ಟಾರೆಯಾಗಿ ಇವುಗಳಿಂದ ಆಹಾರ ಮೂಲದ ವಿವಿಧ ರೀತಿಯ ಮಾಹಿತಿಗಳು ಜೇನುನೊಣಗಳ ಗುಂಪಿಗೆ ಲಭ್ಯವಾಗ್ತದೆ. ಇನ್ನು ಸಾಪೇಕ್ಷವಾಗಿ ಹತ್ತಿರ ಇರುವ ಆಹಾರ ಮೂಲದ ಬಗ್ಗೆ ಮಾಹಿತಿ ನೀಡಲು ಗೋಳಾಕಾರದ ನೃತ್ಯವನ್ನು, ದೂರದ ಆಹಾರ ಮೂಲದ ವಿಚಾರವಾಗಿ ತಿಳುವಳಿಕೆ ಕೊಡುವುದಕ್ಕಾಗಿ ಬಾಲ ಅಲ್ಲಾಡಿಸುವ ನೃತ್ಯವನ್ನು ನಾವು ಮಾಡ್ತೇವೆ. ಇಂತಹ ನೃತ್ಯಗಳ ಕಾಲಾವಧಿ ಹಾಗೂ ತೀವ್ರತೆ ಹೂಗಿಡಗಳ ದಟ್ಟಣೆ ಮತ್ತು ದೊರಕಬಹುದಾದ ಮಧುವಿನ ಗುಣವನ್ನು ಕೂಡ ತಿಳಿಯಪಡಿಸ್ತದೆ. ಸ್ವಾರಸ್ಯವೆಂದರೆ, ಮನುಷ್ಯ ಕುಲ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಬಳಕೆ ಮಾಡುವಂತೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಜೇನುನೊಣಗಳು ತಮ್ಮದೇ ಆದ ವಿವಿಧ ರೀತಿಯ ಸಂವಹನ ವ್ಯವಸ್ಥೆಯನ್ನು ಹೊಂದಿರ್ತದೆ. ಹೀಗೆಯೇ ಬೇರೆ ಬೇರೆ ರೀತಿಯ ಪಶು ಪಕ್ಷಿಗಳು ಕೂಡ ತಮ್ಮ ಸಂವಹನ ಸ್ವರೂಪವನ್ನು ಅವುಗಳು ಯಾವ ರೀತಿಯಲ್ಲಿ ಸಂವಹನ ಮಾಡ್ತವೆ ಅನ್ನೋದನ್ನು ಕೂಡ ಅಧ್ಯಯನ ಮಾಡಲಾಗಿದೆ. ಪಕ್ಷಿಗಳು ಎರಡು ರೀತಿಯಲ್ಲಿ ತನ್ನ ಮನೋಭಾವನೆಯನ್ನು ಅಭಿವ್ಯಕ್ತಪಡಿಸ್ತವಂತೆ. ಸಾಮಾನ್ಯವಾಗಿ ಪಕ್ಷಿಗಳ ಪ್ರಪಂಚದಲ್ಲಿ ಸಂಗೀತಾತ್ಮಕವಾದ ಅಥವಾ ಹಾಡಿನ ಮೂಲಕ ತಮ್ಮ ಇಂಗಿತವನ್ನು ತಿಳಿಸುವುದು ಗಂಡು ಪಕ್ಷಿಗಳು. ಗಂಡು ಹಕ್ಕಿ ಜೊತೆಗೂಡಿಕೆ ಋತುವಿನಲ್ಲಿ ಹೆಣ್ಣು ಹಕ್ಕಿಯನ್ನು ಆಕರ್ಷಿಸಲು ಇಲ್ಲವೇ ಕರೆಯಲು ಸುಶ್ರಾವ್ಯವಾದ ಧ್ವನಿಯನ್ನು ಮಾಡ್ತವೆ. ಬೇರೆ ಬೇರೆ ಹಕ್ಕಿಗಳ ವಿವಿಧ ಬಗೆಯ ಹಾಡುಗಳನ್ನು ನಾವು ಕೇಳಿರ್ತೇವೆ. ಅಲ್ಲದೆ ಗಂಡು ಹಕ್ಕಿಗಳು ತಮ್ಮದೇ ಆದ ವಾಸ ಪ್ರದೇಶದ ಗಡಿಯನ್ನು ಹಾಕಿಕೊಂಡಿರ್ತದೆ. ತಮ್ಮ ಗಡಿಯನ್ನು ಘೋಷಿಸಿ ಉಳಿದ ಹಕ್ಕಿಗಳು ಅಲ್ಲಿಗೆ ಬರದ ಹಾಗೆ ತಡೆಯುವ ಉದ್ದೇಶದಿಂದ ಕೂಡ ಅವು ಹಾಡ್ತದೆ. ಹಾಗೆಯೇ ಪಕ್ಷಿಗಳು ತಮಗೆ ಸಂತೋಷವಾದಾಗ ಅಥವಾ ಭಯ ಆತಂಕ ಉಂಟಾದಾಗ ಬೇರೆ ಬೇರೆ ರೀತಿಯ ಧ್ವನಿಗಳನ್ನು ಮಾಡ್ತವೆ. ಆ ಮೂಲಕ ಇತರ ಪಕ್ಷಿಗಳಿಗೆ ಸಂದೇಶವನ್ನು ರವಾನಿಸ್ತದೆ. ಕೆಲವು ಪಕ್ಷಿ ಜಾತಿಗಳಲ್ಲಿ ಹೆಣ್ಣು ಹಕ್ಕಿಗಳು ಕೂಡ ಹಾಡುವುದುಂಟು. ಗಂಡು ಹಕ್ಕಿಗಳ ಹಾಡನ್ನು ಅನುಕರಿಸಿ ಹಾಡುವ ಹೆಣ್ಣು ಹಕ್ಕಿಗಳು ಕೂಡ ಪ್ರಪಂಚದ ಬೇರೆ ಬೇರೆ ರೀತಿ ಕಂಡುಬರ್ತವೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಂಡುಬರ್ತವೆ. ಇನ್ನು ಇತರ ಪ್ರಾಣಿಗಳನ್ನು ಕುರಿತು ಹೇಳುವುದಾದರೆ, ಡಾಲ್ಫಿನ್ ಮತ್ತು ಕಪ್ಪಿ ಜಾತಿಯ ಪ್ರಾಣಿಗಳ ಸಂವಹನ ವ್ಯವಸ್ಥೆ ವಿಶಿಷ್ಟವಾಗಿದೆ. ನೀರಿನಲ್ಲಿ ವಾಸಿಸುವಂಥ ಡಾಲ್ಫಿನ್ಗಳು ಬುದ್ಧಿವಂತ ಜೀವಿಗಳಾಗಿದ್ದು, ಆಹಾರ ಅಪೇಕ್ಷೆ, ಭಯ, ಆತಂಕ, ಕಾಮ ಪ್ರಚೋದನೆ ಇಂತಹ ವಿವಿಧ ಕಾರಣಗಳಿಂದಾಗಿ ಬೇರೆ ಬೇರೆ ರೀತಿಯ ಧ್ವನಿಗಳನ್ನು ಉತ್ಪಾದಿಸ್ತದೆ. ಕಪ್ಪಿ ಜಾತಿಯ ಪ್ರಾಣಿಗಳು ಅಥವಾ ಪ್ರೈಮೇಟ್ಸ್ ಮನುಷ್ಯ ಜಾತಿಗೆ ಹತ್ತಿರವಾಗಿದ್ದು, ಇವುಗಳ ಪೈಕಿ ಲೇಮೋರ್, ಚಿಂಪಾಂಜಿ, ಬಬೂನ್, ಗಿಬ್ಬನ್, ಗೋರಿಲ್ಲಾ ಇವುಗಳು ತಮ್ಮ ಮನಸ್ಸಿನಲ್ಲಿ ಉಂಟಾಗುವ ವೈವಿಧ್ಯಮಯವಾದಂತಹ ಭಾವನೆಗಳನ್ನು ಬೇರೆ ಬೇರೆ ರೀತಿಯ ಉದ್ಗಾರಗಳ ಮೂಲಕ ಹೊರಹಾಕ್ತದೆ. ಆದರೆ ಮನುಷ್ಯನಿಗೆ ಹೋಲಿಸಿದಂತೆ ಇವುಗಳ ಅಭಿವ್ಯಕ್ತಿಯ ವ್ಯಾಪ್ತಿ ಮಾತ್ರ ಸೀಮಿತವಾಗಿದೆ. ಇನ್ನು ಕೇವಲ ಪಶು ಪಕ್ಷಿಗಳು ಮಾತ್ರ ಅಲ್ಲ, ಮರಗಿಡಗಳು ಕೂಡ ತಮ್ಮ ದೇಹದ ಅಭಿವ್ಯಕ್ತಿ ವಿಧಾನವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಮರಗಿಡಗಳು ಇತರ ಪ್ರಾಣಿಗಳಂತೆ ಓಡಾಡಲಾರವು ನಿಜ, ಆದರೆ ಅವು ತಮ್ಮ ಆಹಾರಾಪೇಕ್ಷೆ, ಭಯ, ಸಂತೋಷ, ಆತಂಕ ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲದು. ಕ್ರಿಮಿಕೀಟಗಳಿಂದ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತಮಗೆ ಆಘಾತ ಒದಗ್ತಾ ಇದೆ ಅಂತ ಕಂಡು ಬಂದಾಗ ಅವು ಅನೇಕ ಬಗೆಯ ರಾಸಾಯನಿಕ ವಸ್ತುಗಳನ್ನು ತಮ್ಮಲ್ಲಿ ಉತ್ಪಾದಿಸಿ ಸ್ವರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಅವುಗಳ ವಾಸನೆಯನ್ನು ಗಾಳಿಯಲ್ಲಿ ಹರಡಿ ಬೇರೆ ಮರಗಿಡಗಳಿಗೆ ಎಚ್ಚೆತ್ತುಕೊಳ್ಳುವಂತೆ ಸಂದೇಶ ರವಾನಿಸ್ತದೆ. ಒಟ್ಟಾರೆಯಾಗಿ ಹೇಳಬಹುದಾದರೆ ಈ ಸಂವಹನ ವ್ಯವಸ್ಥೆ ಎಲ್ಲ ಬಗೆಯ ಚರಾಚರ ಜೀವಿಗಳಲ್ಲಿಯೂ ಕೂಡ ಕಂಡುಬರ್ತದೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಭಾಷೆಯ ಸ್ವರೂಪವನ್ನು ನೋಡಿದೆವು. ಇನ್ನು ಮುಂದೆ ಲಕ್ಷಣಗಳನ್ನು ನೋಡ್ತಾ ಹೋಗೋಣ.
ಈ ಲಕ್ಷಣಗಳನ್ನು ಭಾಷಾ ವಿಜ್ಞಾನಿಗಳು ಒಟ್ಟಿಗೆ 10 ಬಗೆಯ ಭಾಷಾ ವೈಲಕ್ಷಣ್ಯಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ಯಾವುದೆಂದರೆ, ಮೊದಲನೆಯದು ಭಾಷಾ ಯಾದೃಚ್ಛಿಕತೆ, ಸೃಜನಶೀಲತೆ, ಮೂರನೇದು ಅನುಕರಣೆ, ನಾಲ್ಕನೇದು ಪರಿವರ್ತನಶೀಲತೆ, ಐದನೇದು ಪೃಥಕ್ಕತೆ, ಆರನೇದು ದ್ವೈತ ಭಾವ, ಏಳನೇದು ಪಲ್ಲಟ, ಎಂಟನೇದು ಪಾತ್ರಗಳ ಪರಿವರ್ತನೀಯತೆ, ಒಂಬತ್ತನೇದು ಮಾತನಾಡುವ ಕೇಳುವ ಶಕ್ತಿ, ಹತ್ತನೇದು ಪ್ರವೃತ್ತಿಗತವಾಗದಿರುವಿಕೆ. ಇದರಲ್ಲಿ ನಾವೀಗ ಮೊದಲನೆಯದು ಯಾದೃಚ್ಛಿಕತೆ ಅನ್ನುವಂಥ ನೋಡೋಣ. ಈ ಯಾದೃಚ್ಛಿಕತೆ ಭಾಷೆಯ ಒಂದು ಮೂಲಗುಣ. ನಾವು ಭಾಷೆಯಲ್ಲಿ ಬಳಕೆ ಮಾಡುವ ಪದಗಳಿಗೂ ಅವು ಹೊಂದಿರುವ ಅಥವಾ ಸೂಚಿಸುವ ಅರ್ಥ ಯಾವುದೇ ವಿಧವಾದ ಸಾವಯವ ಸಂಬಂಧ ಇರುವುದಿಲ್ಲ. ಇಂತಹ ಪದಾರ್ಥ ಅಥವಾ ಭಾವನೆಗೆ ಒಂದು ಭಾಷೆಯಲ್ಲಿ ಇದೇ ಪದವನ್ನು ಏಕೆ ಬಳಸಬೇಕು ಎಂಬುದಕ್ಕೆ ಯಾವುದೇ ತರ್ಕ ಕಾಣಸಿಗುವುದಿಲ್ಲ. ಹಾಗಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದಾರ್ಥ ಅಥವಾ ಭಾವನೆಗಳಿಗೆ ಬೇರೆ ಬೇರೆ ಪದಗಳು ದೊರಕ್ತವೆ. ಉದಾಹರಣೆಗೆ, ನೀರು ಎಂಬುದು ಪ್ರಕೃತಿಯಲ್ಲಿ ಎಲ್ಲೆಡೆ ದೊರಕುವ ಸಾಮಾನ್ಯ ವಸ್ತುವಾದರೂ ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ನೀರು, ಜಲ, ತಣ್ಣಿ, ವಾಟರ್, ಅಬ್, ವಾಸರ್ ಇತ್ಯಾದಿ ಪದಗಳು ಬಳಕೆಯಾಗ್ತದೆ. ಇನ್ನು ಎರಡನೇ ಲಕ್ಷಣ ಸೃಜನಾತ್ಮಕತೆ. ಇತರ ಜೀವಿಗಳ ಭಾಷೆಗೆ ಹೋಲಿಸಿದಂತೆ ಮಾನವ ಭಾಷೆಗಳಲ್ಲಿ ಸೃಜನಾತ್ಮಕತೆ ವಿಶೇಷವಾಗಿ ಅಂದರೆ ಕ್ರಿಯೇಟಿವಿಟಿ ಕಂಡುಬರ್ತದೆ. ಭಾಷೆಯಲ್ಲಿ ಇರುವ ಮೂಲಭೂತವಾದ ಪದಾವಳಿಯನ್ನು ಬಳಸಿ ನಾವು ಲೆಕ್ಕವಿಲ್ಲದಷ್ಟು ವಾಕ್ಯಗಳನ್ನು ಸೃಷ್ಟಿ ಮಾಡಲು ಸಾಧ್ಯವಾಗ್ತದೆ. ಉದಾಹರಣೆಗೆ, ನಾನು, ನೀನು, ಅವನು, ಅವಳು, ಪುಸ್ತಕ, ಓದು ಇಂತಹ ಪದಗಳನ್ನು ಇಟ್ಟುಕೊಂಡು ಹಲವಾರು ಬಗೆಯ ವಾಕ್ಯಗಳನ್ನು ನಾವು ಸೃಷ್ಟಿ ಮಾಡಬಲ್ಲೆವು. ಸ್ವಾರಸ್ಯ ಅಂದರೆ, ಹೀಗೆ ಸೃಷ್ಟಿ ಮಾಡಿದ ಹೊಸ ಹೊಸ ವಾಕ್ಯಗಳು ಆಳುವವರ ಪಾಲಿಗೆ ಮಾತ್ರವಲ್ಲ, ಅದನ್ನು ಆಡುವವರ ಪಾಲಿಗೆ ಮಾತ್ರ ಅಲ್ಲ, ಅದನ್ನು ಕೇಳುವವರ ಪಾಲಿಗೂ ಕೂಡ ಸುಲಭವಾಗಿ ಅರ್ಥವಾಗ್ತದೆ. ಈ ಒಂದು ಗುಣವನ್ನು, ಈ ಭಾಷೆಯ ಈ ಒಂದು ಗುಣವನ್ನು ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ. ಇನ್ನು ಮೂರನೇ ಲಕ್ಷಣ ಅನುಕರಣೀಯತೆ ಅಂದರೆ ಇಮಿಟೇಷನ್. ಈ ಇಮಿಟೇಷನ್ ಅನುಕರಣೀಯತೆ ಭಾಷೆಯಲ್ಲಿ ಕಂಡುಬರುವಂಥ ಇನ್ನೊಂದು ಗುಣ. ಮಾನವ ಭಾಷೆಗಳನ್ನು ಯಾರೂ ಕೂಡ ಜನ್ಮದತ್ತವಾಗಿ ಅಂದರೆ ಹುಟ್ಟಿನಿಂದ ಕಲಿತುಕೊಂಡು ಬಂದಿರುವುದಿಲ್ಲ. ಸಮಾಜದಲ್ಲಿ ಬೇರೆಯವರು ಮಾತನಾಡುವುದನ್ನು ಅನುಸರಿಸಿ ಪ್ರತಿಯೊಬ್ಬರೂ ಭಾಷೆಯನ್ನು ಕಲಿತುಕೊಳ್ತಾರೆ. ಹೀಗೆ ಕಲಿತ ಭಾಷೆಯನ್ನು ತಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಮತ್ತು ಬುದ್ಧಿವಂತಿಕೆಗಳಿಗೆ ಅನುಸಾರವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ. ಆದರೆ ಬಹಳಷ್ಟು ಪ್ರಾಣಿ ವರ್ಗದಲ್ಲಿ ಈ ರೀತಿಯ ಅನುಕರಣೀಯತೆಗಳಿಗಿಂತ ಹುಟ್ಟಿನಿಂದಲೇ ಬಂದ ಕೆಲವು ರೀತಿಯ ಭಾಷಾ ಅಭಿವ್ಯಕ್ತಿಗಳನ್ನು ಬಳಕೆ ಮಾಡುವಂಥ ರೂಢಿ. ತಲೆಮಾರಿಂದ ತಲೆಮಾರಿಗೆ ಹರಿದು ಬರುವ ಸಾಂಸ್ಕೃತಿಕ ಅಂಶಗಳು ಕೂಡ ಭಾಷೆಯ ಮೂಲಕ ವರ್ಗಾವಣೆಗೊಳ್ಳುವುದರಿಂದ ಇದನ್ನು ಸಾಂಸ್ಕೃತಿಕ ಹರಿವು ಅಂತ ಕೂಡ ಕರೆಯುತ್ತಾರೆ, ಅಂದರೆ ಕಲ್ಚರಲ್ ಟ್ರಾನ್ಸ್ಮಿಷನ್. ಇನ್ನು ಮುಂದಿನ ನಾಲ್ಕನೇ ಅಂಶ ನೋಡಿ, ನಾಲ್ಕನೇ ಲಕ್ಷಣ ಮಾನವ ಸಮಾಜದಲ್ಲಿ ಬಳಕೆ ಮಾಡುವ ಭಾಷೆ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಹರಿಯುವ ನೀರು ನೆಲದ ಗುಣವನ್ನು ತನ್ನಲ್ಲೇ ಅಳವಡಿಸಿಕೊಂಡು ಮುಂದೆ ಹೋಗುವ ರೀತಿಯಲ್ಲಿ, ಅಂದರೆ ಆ ನೀರು ನೆಲದ ಗುಣವನ್ನು ಅಳವಡಿಸಿಕೊಳ್ತದೆ, ತನ್ನಲ್ಲಿ ತುಂಬಿಕೊಂಡು ಮುಂದೆ ಮುಂದೆ ಹೋದ ಹಾಗೆ ಭಾಷೆ ಕೂಡ ಕಾಲದಿಂದ ಕಾಲಕ್ಕೆ ತನ್ನ ಹಳೆಯ ರೂಪವನ್ನು ಬಿಟ್ಟುಕೊಟ್ಟು ಹೊಸ ರೂಪವನ್ನು ಧರಿಸಿಕೊಂಡು ಮುಂದುವರಿಯುತ್ತಾ ಹೋಗ್ತದೆ. ಇದನ್ನು ಭಾಷೆಯ ಪರಿವರ್ತನಶೀಲತೆ ಅಂತ ಹೇಳ್ತಾರೆ. ಉದಾಹರಣೆಗೆ, ಕಾಲ ಉರುಳಿದಂತೆ ಕಾರ್ಯ ಕಜ್ಜವಾಗ್ತದೆ, ಬ್ರಹ್ಮ ಬೊಮ್ಮನಾಗ್ತಾನೆ, ಆರ್ಯ ಅಜ್ಜನಾಗ್ತಾನೆ. ಹೀಗೆ ಮನುಷ್ಯೇತರ ಜೀವಿಗಳಲ್ಲಿ ಈ ರೀತಿಯಾಗಿ ಅಭಿವ್ಯಕ್ತಿಯ ಸ್ವರೂಪದಲ್ಲಿ ಬದಲಾವಣೆ ಕಂಡುಬರುವುದು ಮಾತ್ರ ತುಂಬ ಅಪರೂಪ. ಮುಂದಿನ ಲಕ್ಷಣ ಬಿಡಿಯಿಂದ ಇಡಿಯಾಗುವುದು. ಮನುಷ್ಯ ಬಳಕೆ ಮಾಡಬಲ್ಲ ಭಾಷೆಯ ಇನ್ನೊಂದು ಮಹತ್ವದ ಲಕ್ಷಣವೆಂದರೆ ಬಿಡಿ ಬಿಡಿ ಇದ್ದದ್ದು ಇಡಿಯಾಗುವ ಸ್ವರೂಪ. ಉದಾಹರಣೆಗೆ, ನಮ್ಮ ಸಂವಹನ ವ್ಯವಸ್ಥೆಯಲ್ಲಿ ವಾಕ್ಯ ಎನ್ನುವುದು ಒಂದು ದೊಡ್ಡ ಘಟಕವಾದರೆ ಅದರಲ್ಲಿ ಕೆಲವು ಉಪವಾಕ್ಯಗಳು ಇರಬಹುದು. ಇಂತಹ ಉಪವಾಕ್ಯಗಳು ಪದಗುಚ್ಛಗಳಿಂದ ಕೂಡಿರಬಹುದು, ಪದಗಳು ಧ್ವನಿಗಳಿಂದ ಕೂಡಿರಬಹುದು. ಈ ರೀತಿಯಾಗಿ ಸಣ್ಣ ಸಣ್ಣ ಘಟಕಗಳು ಒಟ್ಟುಗೂಡಿ ಇಡೀ ವಾಕ್ಯ ಅಥವಾ ಅಭಿವ್ಯಕ್ತಿ ಹೊಂದುತ್ತದೆ. ಇದಕ್ಕೆ ವಿಪರೀತವಾಗಿ ಮಾನವೇತರ ಭಾಷೆಗಳಲ್ಲಿ ಈ ರೀತಿಯಾಗಿ ಅಭಿವ್ಯಕ್ತಿ ಬೇರೆ ಬೇರೆ ಅರ್ಥಪೂರ್ಣ ಘಟಕಗಳಾಗಿ ವಿಂಗಡಣೆಗೊಂಡಿರುವಂಥದ್ದು ವಿರಳ. ಮುಂದಿನ ಲಕ್ಷಣ ದ್ವೈತ ಗುಣ. ಈ ದ್ವೈತ ಗುಣ ಅನ್ನುವಂಥದ್ದು ಮಾನವ ಭಾಷೆಯ ಇನ್ನೊಂದು ಲಕ್ಷಣ. ಇದರ ಅರ್ಥ, ಮಾನವ ಭಾಷೆ ಎರಡು ರೀತಿಯ, ದ್ವೈತ ಅಂದರೆ ಎರಡು ರೀತಿಯ ಗುಣಗಳನ್ನು ಹೊಂದಿರ್ತದೆ. ಇವುಗಳಲ್ಲಿ ಒಂದು ಭಾಷೆಯನ್ನು, ಉದಾಹರಣೆಗೆ ಭಾಷೆಯಲ್ಲಿರುವ ವಾಕ್ಯವೊಂದನ್ನು ಅರ್ಥಪೂರ್ಣ ಘಟಕಗಳಲ್ಲಿ ವಿಂಗಡಿಸಬಹುದು. ಇನ್ನೊಂದು, ಅದೇ ವೇಳೆಯಲ್ಲಿ ಭಾಷೆ ಅರ್ಥವಿಲ್ಲದ ಕೆಲವು ಅಂಶಗಳನ್ನು ಕೂಡ ಹೊಂದಿರ್ತದೆ.
ಹುಡುಗ ಮೈದಾನದಲ್ಲಿ ಚೆಂಡಾಟ ಆಡುತ್ತಿದ್ದಾನೆ ಅನ್ನುವಂಥ ವಾಕ್ಯವನ್ನು ನೋಡ್ಬೋದು. ಇಲ್ಲಿ ಹುಡುಗ, ಮೈದಾನ, ಚೆಂಡು, ಆಟ, ಆಡು ಈ ಸ್ವತಂತ್ರವಾದ ಪದಗಳನ್ನು ಈ ವಾಕ್ಯದಿಂದ ಹೆಕ್ಕಿ ಹೊರತೆಗೆಯಬಹುದು. ಆಡುತ್ತಿದ್ದಾನೆ ಎಂಬ ಕ್ರಿಯಾಪದವನ್ನು ಕೂಡ ಒಡೆದು ವಿಶ್ಲೇಷಿಸಬಹುದು. ಹಾಗೆ ಹುಡುಗ ಎಂಬ ಪದವನ್ನು ಹ, ಉ, ಡ, ಉ, ಗ, ಅ ಎಂಬುದಾಗಿ ಬಿಡಿಸಿ ಬರೆಯಲು ಕೂಡ ಸಾಧ್ಯ. ಆದರೆ ಈ ಧ್ವನಿಗಳಿಗೆ ತಮ್ಮದೇ ಆದ ಸ್ವತಂತ್ರವಾದ ಅರ್ಥವಿರುವುದಿಲ್ಲ. ಒಟ್ಟುಗೂಡಿದಾಗ ಇವುಗಳಿಂದ ಅರ್ಥ ಹೊರಹೊಮ್ಮುತ್ತದೆ. ಈ ರೀತಿಯಾಗಿ ಅರ್ಥಪೂರ್ಣವಾದ ಹಾಗೂ ಅರ್ಥವಿಲ್ಲದ ಘಟಕ ಭಾಗಗಳನ್ನು ಒಂದೇ ಸಮಯದಲ್ಲಿ ಹೊಂದಿರುವ ಭಾಷಾ ಲಕ್ಷಣಕ್ಕೆ ದ್ವೈತ ಗುಣ ಅಂತ ಕರೀತಾರೆ. ಇನ್ನು ಮುಂದಿನ ಲಕ್ಷಣ ನೋಡಿ, ಪಲ್ಲಟ. ಮಾನವ ಭಾಷೆಯ ಇನ್ನೊಂದು ಮಹತ್ವಪೂರ್ಣವಾದ ಲಕ್ಷಣ ಅಂದರೆ ಪಲ್ಲಟ, ಡಿಸ್ಪ್ಲೇಸ್ಮೆಂಟ್. ಇದರ ಆಶಯ ಏನಂದರೆ, ನಾವು ಮಾತನಾಡಬೇಕಾದ್ರೆ ಕೇವಲ ವರ್ತಮಾನದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಜೊತೆಗೆ ಹಿಂದೆ ನಡೆದ ಘಟನೆಗಳ ಬಗ್ಗೆ ಸ್ಪಷ್ಟವಾಗಿ ವರ್ಣನೆಯನ್ನು ಕೂಡ ಮಾಡಬಲ್ಲೆವು. ಅದೇ ರೀತಿಯಲ್ಲಿ ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆ ಕೂಡ ವಿವರಣೆ ನೀಡಬಲ್ಲೆವು. ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ವಿವರಗಳನ್ನು ಭಾಷಾಭಿವೃದ್ಧಿಯ ಮೂಲಕವೇ ನೀಡುವುದು ಸಾಧ್ಯವಾಗ್ತದೆ. ಇದೇ ರೀತಿಯಲ್ಲಿ ಬೇರೆ ಕಡೆಗಳಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳನ್ನು ಕುರಿತು ನಾವಿರುವಂತಹ ಜಾಗದಲ್ಲಿ ಅವು ಯಾರಿಗೇ ಆಗಲಿ ಮನದಟ್ಟಾಗುವಂತೆ ವಿವರಿಸಿ ಹೇಳಬಲ್ಲೆವು. ಅಂದರೆ ದೇಶಕಾಲಗಳನ್ನು ಅತಿಕ್ರಮಿಸಿ ಭಾಷಾಭಿವ್ಯಕ್ತಿ ಕಾರ್ಯನಿರ್ವಹಿಸಬಲ್ಲದು. ಇನ್ನು ಮುಂದಿನದು ಹೇಳುವಿಕೆ ಮತ್ತು ಕೇಳುವಿಕೆ. ಒಬ್ಬ ಮಾತನಾಡುವುದು ಮತ್ತು ಇನ್ನೊಬ್ಬ ಕೇಳಿಸಿಕೊಳ್ಳುವುದು, ಇವು ಮನುಷ್ಯನ ಅಭಿವ್ಯಕ್ತಿಯ ಇನ್ನೊಂದು ಪ್ರಮುಖವಾದಂಥ ಗುಣ. ನಾವು ಬಾಯಿಂದ ಮಾತಾಡ್ತೇವೆ, ಹಾಗೆ ಕಿವಿಯಿಂದ ಕೇಳ್ಕೊಳ್ತೇವೆ. ಧ್ವನಿಯಂಗಗಳ ಮೂಲಕ ಹೊರಬೀಳುವ ಅರ್ಥಪೂರ್ಣವಾದ ಧ್ವನಿಗಳಿಗೆ ಸಾಮಾಜಿಕ ನೆಲೆಯಲ್ಲಿ ಭಾಷೆ ಅಂತ ಕರೀತಾರೆ. ಅಂದರೆ ಮಾನವನ ಭಾಷಾ ವ್ಯವಹಾರಗಳಿಗೆ ಧ್ವನಿಯಂಗಗಳಾದ ಬಾಯಿ ಮತ್ತು ಕಿವಿ ಮುಖ್ಯ. ಆದರೆ ಬೇರೆ ಕೆಲವು ಜೀವಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಅಭಿವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ಉಂಟಾಗ್ತದೆ. ಉದಾಹರಣೆಗೆ ಜೇನುನೊಣಗಳು ನೃತ್ಯ ಮಾಡುವ ಮೂಲಕ ತಮ್ಮ ಇಂಗಿತವನ್ನು ಹೊರಹಾಕುವಂಥದ್ದು, ಹಾಗೆ ಗಿಡಮರಗಳು ತಮ್ಮ ಸಂತೋಷವನ್ನು ಹಾಗೂ ಭಯೋದ್ರೇಕಗಳನ್ನು ಬೇರೆ ಬೇರೆ ರೀತಿಯ ವಾಸನೆಗಳನ್ನು ಹೊರಸೂಸಿ ವ್ಯಕ್ತಪಡಿಸ್ತವೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಲಕ್ಷಣ ನೋಡಿ, ಪಾತ್ರ ಬದಲಾವಣೆ, ಎಕ್ಸ್ಚೇಂಜ್ ಆಫ್ ರೋಲ್ಸ್. ಸಾಮಾನ್ಯವಾಗಿ ನಮ್ಮ ಭಾಷಾಭಿವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ಹೇಳುವವನಾಗಿದ್ದರೆ ಇನ್ನೊಬ್ಬ ವ್ಯಕ್ತಿ ಕೇಳುವವನಾಗಿರ್ತಾನೆ. ಹೇಳುವವನು ಯಾವಾಗಲೂ ಹೇಳುಗನಾಗಿರುವ ಅಗತ್ಯವಿರುವುದಿಲ್ಲ. ಹಾಗೆ ಕೇಳುವವನು ಕೂಡ ಯಾವಾಗಲೂ ಕೇಳುಗನೇ ಆಗಬೇಕಾಗಿಲ್ಲ. ಹೇಳುವವರು ಮತ್ತು ಕೇಳುವವರು ತಮ್ಮ ಪಾತ್ರಗಳನ್ನು ಬದಲಾಯಿಸಿಕೊಂಡು, ಅಂದರೆ ಒಮ್ಮೆ ಏನಾದರೂ ಮಾತನಾಡಿದವರು ಇನ್ನೊಬ್ಬರು ಕೇಳ್ತಾರೆ, ಆ ಕೇಳಿದವರು ಇನ್ನೊಂದು ಅದಕ್ಕೊಂದು ಉತ್ತರವನ್ನು ಕೊಡುವಂಥದ್ದು. ಅಂದರೆ ಅವರು ಹೇಳುವವರು ಮತ್ತು ಕೇಳುವವರು ತಮ್ಮ ಪಾತ್ರವನ್ನು ಬದಲಾಯಿಸಿಕೊಂಡು ಮಾತನಾಡ್ಬೋದು, ಪ್ರಶ್ನೆಗೆ ಉತ್ತರ ನೀಡ್ಬೋದು, ತಾವು ಕೂಡ ಪ್ರಶ್ನೆ ಹಾಕ್ಬೋದು. ಇನ್ನು ಮಾನವ ಸಮಾಜದಲ್ಲಿ ಮಾತುಕತೆ ಈ ರೀತಿಯಾಗಿ ಎರಡು ಮುಖವಾಗಿರ್ತದೆ. ಮಾನವೇತರ ಜೀವಿಗಳಲ್ಲಿ ಈ ರೀತಿಯ ಪಾತ್ರ ಬದಲಾವಣೆ ತುಂಬ ಸೀಮಿತವಾಗಿ ಕಂಡುಬರ್ತದೆ. ಇನ್ನು ಪ್ರವೃತ್ತಿ ಮೂಲವಲ್ಲದ ಅಭಿವ್ಯಕ್ತಿ. ಮಾನವೇತರ ಪ್ರಾಣಿ ಪ್ರಪಂಚದಲ್ಲಿ ಭಾವನಾಭಿವ್ಯಕ್ತಿ ಬಹಳ ಮಟ್ಟಿಗೆ ಒಂದು ಸಹಜ ಪ್ರವೃತ್ತಿಯಾಗಿ ನಡೆಯುವುದು ಕಂಡುಬರ್ತದೆ. ಅಂದರೆ ಮನುಷ್ಯರು ಆಲೋಚನೆ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡುವುದು ಪ್ರವೃತ್ತಿ ಮೂಲಕವಾಗಿರುವುದಿಲ್ಲ, ಚಿಂತನ ಮೂಲವಾಗಿರ್ತದೆ. ಅಂದರೆ ಚಿಂತೆ ಮಾಡಿಕೊಂಡು, ಯೋಚನೆ ಮಾಡಿಕೊಂಡು ಹೇಳುವಂಥದ್ದು. ಬೇರೆ ಬೇರೆ ಮಾನವೇತರ ಜೀವಿಗಳು ತಮ್ಮ ಮನಸ್ಸಿನಲ್ಲಿರುವ ಸಂತೋಷ, ಭಯ, ಆಕ್ರೋಶ, ಕಾಮ ಮುಂತಾದ ಭಾವನೆಗಳನ್ನು ತಮ್ಮ ಪ್ರವೃತ್ತಿ ಮೂಲವಾದ ಉದ್ಗಾರಗಳಿಂದ ವ್ಯಕ್ತಪಡಿಸ್ತದೆ. ಮನುಷ್ಯ ಸಮಾಜದಲ್ಲಿ ಪ್ರವೃತ್ತಿಗತವಾದ ಅಭಿವ್ಯಕ್ತಿಗಳು ಆಗಾಗ್ಗೆ ಕಂಡುಬಂದರೂ ಅವುಗಳಿಗಿಂತ ಮಿಗಿಲಾಗಿ ಆಲೋಚನೆಯಿಂದ ಕೂಡಿದ ಅಭಿವ್ಯಕ್ತಿಗಳು ಹೆಚ್ಚಾಗಿ ಕಂಡುಬರ್ತವೆ. ವಿದ್ಯಾರ್ಥಿಗಳೇ, ಇವಿಷ್ಟು ಭಾಷೆಯ ಲಕ್ಷಣಗಳು, ಸ್ವರೂಪ ಮತ್ತು ಲಕ್ಷಣಗಳು, ಇವುಗಳನ್ನು ನೀವು ಕೇಳಿದರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಬಗೆಯ ಸಂವಹನಗಳಿಗೂ ಭಾಷೆ ಎಂದು ಕರೆಯಬಹುದೇ ಅನ್ನುವಂತಹ ಪ್ರಶ್ನೆ ಬರ್ಬೋದು. ಭಾಷೆಯ ಪರಿಭಾಷೆ ಏನು ಅನ್ನುವಂಥ ಪ್ರಶ್ನೆ ಬರ್ಬೋದು. ಭಾಷೆಯ ಪರಿಭಾಷೆಯ ಪ್ರಕಾರ ಅದರ ಎರಡು ಪ್ರಮುಖ ಲಕ್ಷಣಗಳೇನು ಅನ್ನುವಂಥದ್ದನ್ನು ಕೇಳ್ಬೋದು. ಭಾಷೆಯಲ್ಲಿ ಧ್ವನ್ಯಾತ್ಮಕ ಶಬ್ದಗಳು ಎಂದು ಯಾವುದಕ್ಕೆ ಕರೆಯಲಾಗ್ತದೆ ಅನ್ನುವಂಥದ್ದು, ಭಾಷೆಯಲ್ಲಿ ಸೃಜನಶೀಲತೆ ಅಂದರೆ ಏನು ಅನ್ನುವಂಥದ್ದು, ಹೀಗೆ ಇವುಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೆಗಳು ಬರ್ಬೋದು. ಸರಿಯಾಗಿ ಕೇಳಿಸಿಕೊಂಡ್ರೆ ನೀವು ಉತ್ತರವನ್ನು ಬರೆಯಬಲ್ಲಿರಿ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವರಿಗಾದರೂ ಇದು ನಾನು ಮಾಡುವಂತಹ ಈ ವಿಡಿಯೋ ಉಪಯೋಗ ಬೀಳಬಹುದು ಅನ್ನುವಂತಹ ದೃಷ್ಟಿಯಿಂದ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.